ಒಳಗಡೆಯಿಂದ ನಾವು ನೀಡಲ್ನ ಹೋಲ್ ಇರುತ್ತಲ್ವ, ರಿಂಗ್ ಬೀಡ್ ಹೋಲ್ ಇರುತ್ತಲ್ವ, ಅದ್ರ ಒಳಗಡೆನೆ ಮತ್ತೆ ಪಾಸ್ ಮಾಡ್ಕೋತೀನಿ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕ್ರೋಶೆ ಶಂಕರ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಕಾಟನ್ ಸಿಲ್ಕ್ ಸ್ಯಾರಿಗೆ ಬ್ಯೂಟಿಫುಲ್ ಆಗಿರೋವಂಥ ಒಂದು ಬ್ರೈಡಲ್ ಡಿಸೈನನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದು ಆನಂದ ಬ್ಲೂ ಕಲರ್ ಅಂತ ಹೇಳ್ತಾರಲ್ವ, ಆ ಕಲರ್ ಸ್ಯಾರಿ ಇದು ಕಾಟನ್ ಸಿಲ್ಕ್ದು. ಹಾಗೆ ಇದ್ರ ಮೇಲೆ ಸರ್ಕಲ್ ಆಗಿರುವಂಥ ಈ ಥರ ಬುಟ್ಟೋಸ್ ಇದೆ. ಸೊ ಇದಕ್ಕೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುವಂಥ ಒಂದು ಸ್ಯಾರಿ ಕುಚ್ಚು ಡಿಸೈನನ್ನು ಇವತ್ತು ತೋರಿಸ್ಕೊಡ್ತೀನಿ. ವಿಡಿಯೋನ ಕಡೆ ತನಕ ನೋಡಿ, ಮಧ್ಯೆ ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ಯಾರೆಲ್ಲ ಇನ್ನು ಕ್ರೋಶೆ ಶಂಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಸೊ ಬನ್ನಿ, ಹಾಗಿದ್ರೆ ಡಿಸೈನ್ನ ಶುರು ಮಾಡೋಣ. ಈ ಡಿಸೈನ್ಗೆ ನಾನು ಈ ಥರ ರಿಂಗ್ ಬೀಡ್ಸ್ಗಳನ್ನ ಯೂಸ್ ಮಾಡ್ತಾಯಿದ್ದೀನಿ. ಜೊತೆಗೆ ಈ ಥರ ಸ್ಮಾಲ್ ಬೀಡ್ಸನ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ನಾನು ಈ ಡಿಸೈನ್ನ ನಾರ್ಮಲ್ ನೀಡಲಿಂದನೇ ಹಾಕ್ತಾಯಿದ್ದೀನಿ. ಸೊ ಇದಕ್ಕೆ ಫಸ್ಟು ನಾವು ರಿಂಗ್ ಬೀಡ್ಸನ್ನು ತಗೊಳ್ಳೋಣ. ಹಾಗೆ ಒಂದು ನಾರ್ಮಲ್ ನೀಡಲ್ಗೆ 6 ಎಳೆ ಸಿಲ್ಕ್ ಥ್ರೆಡ್ಡನ್ನು ಪೋಣಿಸ್ಕೊಂಡಿದ್ದೀನಿ. ಸೊ ನೀಡಲ್ಗೆ ಪೋಣಿಸ್ಕೊಂಡಾಗ ಇದು 12 ಎಳೆ ಆಗುತ್ತೆ. ಸೊ ಇದು ಬರೀ ಒಂದು ನಾರ್ಮಲ್ ನೀಡಲಿಂದನೇ ತುಂಬ ಬ್ಯೂಟಿಫುಲ್ಲಾಗಿ ಹಾಕ್ಬೋದಾದಂಥ ಸಾರಿ ಕೊಚ್ಚೋ ಡಿಸೈನು. ಒಂದು ಹೋಲ್ ಇರುತ್ತೆ ರಿಂಗ್ ಬೀಡಲ್ಲಿ. ಸೊ ಈ ಹೋಲ್ ಪಕ್ಕದಿಂದ ನಾವು ವರ್ಕ್ ಮಾಡ್ಕೋಬೇಕಾಗತ್ತೆ, ಈ ಹೋಲ್ನ ಕವರ್ ಮಾಡ್ಕೋಬಾರ್ದು. ಸೊ ಹಾಗಾಗಿ ಈ ಥರ ಸ್ವಲ್ಪ ಪಕ್ಕದಿಂದ ವರ್ಕ್ ಮಾಡೋಕ್ಕೆ ಶುರು ಮಾಡೋಣ. ಮೊದಲು ನೀಡಲ್ನ ಇನ್ಸರ್ಟ್ ಮಾಡಿಕೊಂಡು ದಾರನ ಎಳ್ಕೊಂಡು ಬಂದು, ಈಗಾಗಲೇ ಎಡ್ಜಲ್ಲಿ ಒಂದು ನಾಟನ್ನು ಹಾಕ್ಕೊಂಡಿದ್ದೀನಿ. ಸೊ ಈ ನಾಟ್ ಒಳಗಡೆ ಮಧ್ಯದಲ್ಲಿ ನೀಡಲ್ನ ಹಾಕ್ಕೊಂಡು ಹೊರಗಡೆ ತೊಗೊಂಬರ್ತೀನಿ. ಆವಾಗ ಅದು ರಿಂಗಿಗೂ ಕೂಡ ಒಂದು ನಾಟ್ ಆಗುತ್ತೆ. ನೋಡಿ, ಈ ಥರ ನಾಟ್ ಬಂದಾಗ ಇದು ನಾವು ಹೋಲ್ ಪಕ್ಕದಲ್ಲಿ ಇಟ್ಕೋಬೇಕಾಗತ್ತೆ. ಸೊ ವರ್ಕ್ ಮಾಡೋಕ್ಕೆ ನಾವು ಈ ಹೋಲ್ ಪಕ್ಕದಿಂದ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಈಗ ಇದನ್ನು ಟೈಟಾಗಿ ಮಾಡಿ ದಾರನ ಎಳ್ಕೊಂಡ್ಮೇಲೆ ಈ ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೆ ಇದನ್ನು ಕಟ್ ಕೂಡ ಮಾಡ್ಬೋದು. ಆದರೆ ಈ ಥರ ಫೋಲ್ಡ್ ಮಾಡಿ ವರ್ಕ್ ಮಾಡ್ಕೊಳ್ಳೋಣ. ಆಮೇಲೆ ಸ್ವಲ್ಪ ದೂರ ವರ್ಕ್ ಮಾಡಿದ್ಮೇಲೆ ಕಟ್ ಮಾಡ್ಕೊತೀನಿ. ಮತ್ತು ಈಗ ನಾನು ರಿಂಗ್ ಬೀಡ್ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ, ಹಾಗೆ ಈ ಒಂದು ಥ್ರೆಡ್ ಏನಿರುತ್ತೆ ಲಾಕ್ ಮಾಡ್ಕೊಂಡಿರ್ತೀವಲ್ವ, ಅದನ್ನು ಈ ಥರ ಫಿಂಗರ್ಗೆ ಈ ಥರ ರ್ಯಾಪ್ ಮಾಡ್ಕೊಳ್ಳೋಣ, ಸುತ್ತಕೊಳ್ಳೋಣ. ದಾರನ ಎಳ್ಕೊಂಡು ಬಂದು ಈಗ ಇದನ್ನು ಕೂಡ ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೆ ಈ ರೀತಿ ಬ್ಯಾಲೆನ್ಸ್ ಮಾಡಿ ಹಿಡ್ಕೊಂಡು ಈ ಒಂದು ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು, ಈಗಾಗಲೇ ನಾವು ನಾಟ್ ಹಾಕ್ಕೊಂಡಿರ್ತೀವಲ್ವ ಅದ್ರ ಪಕ್ಕದಲ್ಲೇ ಒಂದು ಸರಿ ನಾಟ್ನ ಹಾಕ್ಕೊಳ್ಳೋಣ. ಈ ಥರ ಈಗ ಒಂದು ಸರಿ ನಾಟನ್ನು ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ಈಗ ಇದಕ್ಕೆ ಒಂದು ಬೀಡನ್ನು ಹಾಕ್ಕೊಂಡು ವರ್ಕ್ ಮಾಡ್ಕೊಳ್ಳೋಣ. ಸೊ ಈಗ ಇಲ್ಲಿ ನಾನು ಸ್ಮಾಲ್ ಸೈಜ್ ಬೀಡನ್ನು ಒಂದನ್ನು ನೀಡಲ್ಗೆ ಹಾಕೋತಾ ಇದ್ದೀನಿ. ಸ್ಮಾಲ್ ಬೀಡನ್ನು ಈ ಥರ ನೀಡಲ್ಗೆ ಹಾಕ್ಕೊಂಡು ನಾಟ್ ಹಾಕ್ಕೊಂಡಿರ್ತೀವಲ್ವ ಅದ್ರ ಹತ್ತಿರ ಬೀಡನ್ನು ಈ ರೀತಿ ತೊಗೊಂಡು ಬಂದು ಮತ್ತೆ ಫಿಂಗರ್ಗೆ ಒಂದು ಸರಿ ಥ್ರೆಡ್ನ ಈ ಥರ ಸುತ್ತಕೊಂಡು ರಿಂಗ್ ಬೀಡ್ ಒಳಗಡೆಯಿಂದ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬರೋಣ. ಈಗ ಈ ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೆ ಅದು ಕೂಡ ರಿಂಗ್ ಮೇಲೆ ಈ ರೀತಿಯಾಗಿ ಬ್ಯಾಲೆನ್ಸ್ ಮಾಡಿ ಹಿಡ್ಕೊಂಡು ಮತ್ತು ಈ ಒಂದು ಫಿಂಗರ್ಗೆ ನಾವು ಸುತ್ತಕೊಂಡಿರ್ತೀವಲ್ವ ಅದ್ರ ಒಳಗಡೆಯಿಂದ ನೀಡನ್ನ ಹೊರಗಡೆ ತೊಗೊಂಡು ಬಂದರೆ ಅದು ಒಂದು ನಾಟ್ ಆಗುತ್ತೆ. ಸೊ ಇದನ್ನು ಹಿಂಗೆ ಹತ್ತಿರ ಎಳ್ಕೊಂಡ್ರೆ ಬೀಡು ಲಾಕ್ ಆಗುತ್ತೆ. ಸೊ ಈ ರೀತಿಯಾಗಿ ಬೀಡನ್ನ ಲಾಕ್ ಮಾಡ್ಕೊಳ್ಳೋಣ. ಒಂದು ಸರಿ ಬೀಡ್ ಹಾಕ್ಕೊಂಡ್ಮೇಲೆ ಅದರ ನೆಕ್ಸ್ಟ್ ಸ್ಟಿಚ್ ಬಂದು ನಾವು ಬರೀ ಥ್ರೆಡ್ಡಿಂದನೇ ಲಾಕ್ ಮಾಡ್ಕೋಬೇಕಾಗತ್ತೆ. ಆಲ್ಟರ್ನೇಟಿವ್ ಸ್ಟಿಚಸ್ಗೆ ಮಾತ್ರ ಬೀಡನ್ನ ಇನ್ಸರ್ಟ್ ಮಾಡ್ಕೋತೀನಿ. ಮತ್ತು ಈಗ ಇದನ್ನು ಒಂದು ಫಿಂಗರ್ಗೆ ಈ ರೀತಿ ರ್ಯಾಪ್ ಮಾಡಿ ದಾರನ ರಿಂಗ್ ಒಳಗಡೆಯಿಂದ ತೊಗೊಂಡು ಬಂದು ಫಿಂಗರ್ ಒಳಗಡೆಯಿಂದ ದಾರನ ತೊಗೊಂಡು ಲಾಕ್ ಮಾಡ್ಕೊಳ್ಳೋಣ. ಆದರೆ ಸ್ಟಿಚಸ್ಸು ಪಕ್ಕನೇ ಬರ್ತಾ ಇರಬೇಕಾಗತ್ತೆ, ಗ್ಯಾಪ್ ಕೊಡಬಾರ್ದು, ಹತ್ತಿರದಲ್ಲೇ ಲಾಕ್ ಮಾಡ್ಕೊತಾ ಬರಬೇಕಾಗತ್ತೆ. ಈಗ ಇದು ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೆ ಇದನ್ನು ಕಟ್ ಮಾಡ್ಕೊಂಬಿಡೋಣ. ಸೊ ಇದು ಇರೋ ಎಕ್ಸ್ಟ್ರಾ ಥ್ರೆಡನ್ನು ಟ್ರಿಮ್ ಮಾಡ್ಕೊಂಬಿಡ್ತೀನಿ. ಈ ರೀತಿ ಲಾಕ್ ಆಗುತ್ತೆ. ಸೊ ಈಗ ಬೀಡ್ ಆದಮೇಲೆ ಒಂದು ಸರಿ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ಈಗ ಇನ್ನೊಂದು ಬೀಡನ್ನು ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಸೊ ನೀಡಲ್ಗೆ ನಾನು ಬೀಡನ್ನ ಹಾಕ್ಕೊಂಡಿದ್ದೀನಿ, ಸ್ಮಾಲ್ ಬೀಡನ್ನ ಹಾಕ್ಕೊಂಡು ಈ ಬೀಡನ್ನ ನಾವು ಥ್ರೆಡ್ ಹತ್ತಿರ ತೊಗೊಂಡು ಬಂದು ನಾಟ್ ಹಾಕಿರ್ತೀವಲ್ವ ಆ ನಾಟ್ ಹತ್ತಿರ ಈ ರೀತಿ ಬೀಡನ್ನ ಹಿಡ್ಕೊಂಡು ಫಿಂಗರ್ಗೆ ಒಂದು ಸರಿ ರ್ಯಾಪ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ಈ ರಿಂಗ್ ಬೀಡ್ ಒಳಗಡೆ ನೀಡಲ್ನ ತೊಗೊಂಡು ಬಂದು ಫಿಂಗರ್ಗೆ ನಾವು ಸುತ್ತಕೊಂಡಿರ್ತೀವಲ್ವ ಆ ಥ್ರೆಡ್ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ. ಈಗ ಒಂದು ಸರಿ ಬೀಡು, ಒಂದು ಸರಿ ಹಾಗೆ ಥ್ರೆಡ್ಡಲ್ಲಿ ನಾಟ್ ಹಾಕಿದ್ದೀನಿ, ಮತ್ತೆ ಒಂದು ಬೀಡ್ ಹಾಕಿದ್ದೀನಿ. ಈಗ ಬರೀ ಥ್ರೆಡ್ಡಲ್ಲೇ ನಾಟ್ ಹಾಕ್ಕೊಳ್ಳೋಣ. ಫಿಂಗರ್ಗೆ ಒಂದು ಸರಿ ದಾರನ ಸುತ್ತಕೊಂಡು ಮತ್ತು ರಿಂಗ್ ಒಳಗಡೆಯಿಂದ ನೀಡಲ್ನ ತೊಗೊಂಡು ಬಂದು ಈ ಫಿಂಗರ್ ಒಳಗಡೆ ಥ್ರೆಡ್ ಇರುತ್ತಲ್ಲ ಅದ್ರ ಒಳಗಡೆ ಮತ್ತೆ ಹೊರಗಡೆ ನೀಡಲ್ನ ತೊಗೊಂಡು ಬರೋಣ. ಸೊ ಇವಾಗ ಇದು ಒಂದು ನಾಟ್ ಆಗುತ್ತೆ. ಸೊ 2 ಬೀಡನ್ನ ಹಾಕ್ಕೊಂಡಿದ್ದೀನಿ.
ಮತ್ತು ಈಗ ಥರ್ಡ್ ಬೀಡನ್ನ ಹಾಕ್ಕೊಳ್ಳೋಣ. ಒಂದು ಸರಿ ಪ್ಲೇನಾಗಿ ಸ್ಟಿಚ್ಚನ್ನ ಹಾಕ್ಕೊಂಡ್ಮೇಲೆ ಥ್ರೆಡ್ಡಿಂದ ಬರೀ ನಾಟ್ ಹಾಕ್ಕೊಂಡ್ಮೇಲೆ ಈಗ ಇನ್ನೊಂದು ಸರಿ ಇನ್ನೊಂದು ಬೀಡನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಈ ರೀತಿಯಾಗಿ ನಾಟ್ ಹತ್ತಿರದಲ್ಲಿ ಬೀಡನ್ನ ಈ ರೀತಿ ಇಟ್ಕೊಂಡು ನೆಕ್ಸ್ಟು ಫಿಂಗರ್ಗೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಈ ರಿಂಗ್ ಒಳಗಡೆ ಮತ್ತೆ ನೀಡಲ್ನ ತೊಗೊಂಡು ಬಂದು ನಾವು ಫಿಂಗರ್ಗೆ ಥ್ರೆಡ್ನ ಸುತ್ಕೊಂಡಿರ್ತೀವಲ್ವ ಅದ್ರ ಒಳಗಡೆಯಿಂದ ಹೊರಗಡೆ ತೊಗೊಂಬರೋಣ ನೀಡಲ್ನ. ಆವಾಗ ಇಲ್ಲಿ ಒಂದು ನಾಟ್ ಆಗುತ್ತೆ. ಸೊ ಇವಾಗ ಒಂದು ಬೀಡ್ ಹಾಕಿ ನಾಟ್ ಹಾಕೊಂಡ್ಮೇಲೆ ನೆಕ್ಸ್ಟ್ ಒಂದು ಪ್ಲೇನ್ ಥ್ರೆಡ್ಡಲ್ಲೇ ನಾಟ್ ಹಾಕ್ಕೊಳ್ಳೋಣ. ಈ ರೀತಿಯಾಗಿ ರಿಂಗ್ ಬೀಡ್ ಒಳಗಡೆಯಿಂದ ತೊಗೊಂಬಂದು ಫಿಂಗರ್ ಒಳಗಡೆಯಿಂದ ಥ್ರೆಡ್ ಇರುತ್ತಲ್ಲ ಅದ್ರ ಒಳಗಿಂದ ಆಚೆ ತೊಗೊಂಡು ಬಂದರೆ ಲಾಕ್ ಆಗುತ್ತೆ. ಸೊ ಈ ರೀತಿ ಆಲ್ಟರ್ನೇಟಿವ್ ಆಗಿ ಬೀಡ್ ಹಾಕೋತಾ ನಾವು ಕಂಪ್ಲೀಟ್ ಮಾಡ್ಕೋತಾ ಬರಬೇಕಾಗತ್ತೆ. ಒಂದು ಸಾರಿಗೆ ಅಪ್ರಾಕ್ಸಿಮೇಟಾಗಿ ಒಂದು 25ರಿಂದ 28 ಈ ಥರ ಮೋಟಿವ್ಸು ಬೇಕಾಗುತ್ತೆ. ಸೊ ಫಸ್ಟು ಮೋಟಿವ್ಸ್ನ ನೀವು ಫ್ರೀ ಇದ್ದಾಗ ರೆಡಿ ಮಾಡ್ಕೊಂಬಿಟ್ರೆ ಆಮೇಲೆ ಸ್ಯಾರಿಗೆ ಅಟ್ಯಾಚ್ ಮಾಡೋದು ತುಂಬ ಈಸಿ ಆಗುತ್ತೆ. ಮೋಟಿವ್ನ ನೀವು ಒಂದು 2ರಿಂದ 3 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು. ಕಂಪ್ಲೀಟ್ ರಿಂಗ್ಗೆ ನಾವು ಈ ರೀತಿ ಕವರ್ ಮಾಡ್ಕೋಬೇಕಾಗತ್ತೆ. ಹೋಲ್ನ ಹಾಗೆ ಗ್ಯಾಪ್ ಹಾಗೆ ಬಿಟ್ಕೊಂಡಿದ್ದೀವಿ, ಕಾಣಿಸ್ತಾ ಇದೆಯಾ? ಇಲ್ಲಿ ಹೋಲ್ ಹತ್ರ ನಾವು ಕವರ್ ಮಾಡಿಲ್ಲ. ಸೊ ನೆಕ್ಸ್ಟ್ ಈಗ ಈ ಹೋಲ್ ಒಳಗಡೆ ನೀಡಲ್ನ ರಿಂಗ್ ಬೀಡ್ ಒಳಗಡೆ ತೊಗೋತೀನಿ. ರಿಂಗ್ ಬೀಡ್ ಈ ನೀಡಲ್ನ ಈ ಹೋಲ್ ಒಳಗಡೆ ಪಾಸ್ ಮಾಡ್ಕೋತೀನಿ. ಈ ರೀತಿ ಪಾಸ್ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ಒಂದು ಈ ಥರ ಹ್ಯಾಂಗಿಂಗ್ ಬೀಡ್ಸ್, ಗೋಲ್ಡನ್ ಬೀಡ್ ಸಿಗುತ್ತೆ. ನಾನಿಲ್ಲಿ ಗೋಲ್ಡನ್ ಬೀಡ್ಗೆ ಈ ಥರ ರಿಂಗ್ ಇರೋವಂಥ ಹ್ಯಾಂಗಿಂಗ್ ಬೀಡನ್ನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಪರ್ಲ್ಗೂ ಇದೇ ರೀತಿ ರಿಂಗ್ ಇರೋದು ಸಿಗುತ್ತೆ. ಕ್ರಿಸ್ಟಲ್ ಬೀಡ್ಸ್ಗೂ ಈ ಥರ ರಿಂಗ್ ಇರೋದು ಸಿಗುತ್ತೆ. ನಿಮ್ಮ ಚಾಯ್ಸು, ನೀವು ಯಾವ ಥರದ್ದು ಬೇಕಾದ್ರೂ ಬೀಡನ್ನ ಇದಕ್ಕೆ ಹಾಕ್ಕೋಬೋದು ಅಥವಾ ಪ್ಲೇನ್ ಬೀಡನ್ನು ಕೂಡ ಹಾಕ್ಕೋಬೋದು. ನಾನು ಈ ಥರ ರಿಂಗ್ ಬೀಡನ್ನು ಈಗ ಇದೇ ನೀಡಲ್ಗೆ ಪೋಣಿಸ್ಕೊತಾ ಇದ್ದೀನಿ. ಈ ರಿಂಗ್ ಬೀಡನ್ನ ಒಂದು ಸರಿ ಇದನ್ನು ಪೋಣಿಸ್ಕೊಂಡು ಬೀಡನ್ನ ಸೆಂಟರಲ್ಲಿ ಬರೋ ಹಾಗೆ ಈ ರೀತಿ ಪ್ಲೇಸ್ ಮಾಡಿಕೊಂಡು, ಸೊ ಈಗ ಹ್ಯಾಂಗಿಂಗ್ ಬೀಡು ಇಲ್ಲೇ ಒಂದು ಕೈಯಲ್ಲಿ ಈ ರೀತಿ ಬ್ಯಾಲೆನ್ಸ್ ಮಾಡಿ ಹಿಡ್ಕೋತೀನಿ. ಮತ್ತು ರಿವರ್ಸ್ ಸೈಡಿಂದ ನಾವು ನೀಡಲ್ನ ಹೋಲ್ ಇರುತ್ತಲ್ವ, ರಿಂಗ್ ಬೀಡ್ ಹೋಲ್ ಇರುತ್ತಲ್ವ, ಅದ್ರ ಒಳಗಡೆನೆ ಮತ್ತೆ ಪಾಸ್ ಮಾಡ್ಕೋತೀನಿ. ಪಾಸ್ ಮಾಡಿಕೊಂಡು ನಿಧಾನವಾಗಿ ಥ್ರೆಡ್ಡನ್ನು ಎಳ್ಕೊತೀನಿ. ಈಗ ಇದು ಈ ಹ್ಯಾಂಗಿಂಗ್ ಬೀಡು ಮಧ್ಯ ರಿಂಗ್ ಬೀಡ್ ಒಳಗಡೆ ಫಿಕ್ಸ್ ಆಗುತ್ತೆ. ಇದು ಆಪ್ಷನಲ್ಲು, ಬೇಕಾದರೆ ಹಾಕೋಬೋದು, ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು. ಹಾಕ್ಕೊಂಡ್ರೆ ತುಂಬ ಈ ರೀತಿ ಹೈಲೈಟೆಡ್ ಆಗಿ ಕಾಣಿಸುತ್ತೆ ಮತ್ತು ರಿಂಗ್ ಬೀಡ್ ಒಳಗಡೆ ಇರುವಂಥ ಗ್ಯಾಪ್ ಕೂಡ ಫಿಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಪ್ಲೇನ್ ಬೀಡನ್ನು ಕೂಡ ಇಲ್ಲಿ ಹಾಕ್ಕೋಬೋದು ಅಥವಾ ಕ್ರಿಸ್ಟಲ್ ಬೀಡ್ಸ್ ಸಿಗುತ್ತಲ್ವ ಕಾಂಟ್ರಾಸ್ಟ್ ಕಲರಲ್ಲಿ. ಈ ಸ್ಯಾರಿಯಲ್ಲಿ ಬುಟ್ಟೋಸ್ ಬಂದು ಗೋಲ್ಡನ್ ಕಲರ್ ಇರೋದ್ರಿಂದ ನಾನು ಗೋಲ್ಡನ್ ಬೀಡನ್ನು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಬೇಕಾದರೆ ಇದು ಕ್ರಿಸ್ಟಲ್ ಬೀಡನ್ನು ಕೂಡ ಹಾಕ್ಕೋಬೋದು. ನೆಕ್ಸ್ಟ್ ಈಗ ದಾರನ ಈ ರೀತಿ ಆಚೆ ತೊಗೊಂಡು ಬಂದಮೇಲೆ ಈಗ ಇದಕ್ಕೆ ಒಂದು ಈ ಥರ 3 mm ಸೈಜು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ರಿಂಗ್ ಬೀಡ್ ಮೇಲೆ ಈ ಬೀಡ್ ಬರುತ್ತೆ. ನಾನು ಈಗಾಗಲೇ 2 ಡಿಸೈನ್ನ ಹಾಕಿದ್ದೀನಿ. ನೆಕ್ಸ್ಟ್ ಈಗ 1 ಅಥವಾ 1.25 ಇಂಚು ಗ್ಯಾಪ್ ಬಿಟ್ಟು ನೀವು ಬೇಕಾದ್ರೆ ಮೊದಲೇ ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಇದೇ ಸೇಮ್ ಡಿಸ್ಟೆನ್ಸ್ನೇ ಮೇಂಟೈನ್ ಮಾಡಿಕೊಂಡು 1.25 ಅಥವಾ 1.5 ಇಂಚು ಈ ರೀತಿ ಬಿಟ್ಟು ಈಗ ಇಲ್ಲಿ ಬ್ಯಾಕ್ ಸೈಡಿಂದ ಸ್ಯಾರಿಗೆ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಸೊ ಸ್ಯಾರಿಗೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಈಗ ಇದಕ್ಕೆ ಸ್ಯಾರಿಗೆ ಒಂದು ಸರಿ ನಾಟ್ ಹಾಕ್ಕೊಳ್ಳೋಣ. ಮತ್ತು ಈ ರೀತಿ ಸ್ಯಾರಿ ಒಳಗಡೆ ತೊಗೊಂಡು ದಾರನ ಎಳ್ಕೊಂಡು ಬಂದು ಒಂದು ಸರಿ ಇಲ್ಲಿ ನಾಟ್ ಹಾಕಿ ಟೈಟಾಗಿ ಸೆಕ್ಯೂರ್ ಮಾಡ್ಕೋತೀನಿ. ಸೊ ಈ ರೀತಿ ಸೆಕ್ಯೂರ್ ಆದಮೇಲೆ ಮತ್ತೆ ಇನ್ನೂ ಒಂದು ಸರಿ ಸ್ಟಿಫಾಗಿ ಬರಲಿ ಅಂತ ಹೇಳಿ ಮತ್ತೆ ಇನ್ನೊಂದು ಸರಿ ನಾಟ್ನ ಹಾಕೋತೀನಿ. ಸೊ 2 ನಾಟನ್ನು ಹಾಕ್ಕೊಂಡ್ರೆ ಸ್ಟಿಫಾಗಿರುತ್ತೆ. ನೆಕ್ಸ್ಟ್ ಈಗ ಈ ನೀಡಲ್ನ ಈ ಒಂದು ಬೀಡ್ ಇರುತ್ತಲ್ವ, ಈ ಬೀಡ್ ಒಳಗಡೆ ರಿವರ್ಸಲ್ಲಿ ತೊಗೊಂಡು ಒಂದು ಸರಿ ಲಾಕ್ ಮಾಡ್ಕೊಳ್ಳೋಣ. ಆವಾಗ ಡಿಸ್ಟೆನ್ಸ್ ಏನಾದ್ರು ಗ್ಯಾಪ್ ಇದ್ದರೆ ಕವರ್ ಆಗುತ್ತೆ. ನೋಡಿ, ಇದು ಸ್ಟಿಚ್ ಇರುತ್ತೆ, ರಿಂಗ್ ಬೀಡ್ ಸ್ಟಿಚ್ಚಲ್ಲಿ ಒಂದು ಸರಿ ತೊಗೊಂಡು ಮತ್ತೆ ಈ ಬೀಡ್ ಒಳಗಡೆ ಹೋಗಿ ಡಬಲ್ ಟೈಮು ಸೆಕ್ಯೂರ್ನ ಮಾಡ್ಕೋಬೋದು ಸ್ಟಿಚ್ಚನ್ನ. ಸೊ ಈ ರೀತಿಯಾಗಿ ವಾಪಸ್ ತೊಗೊಂಡು ಹೋಗಿ ಇಲ್ಲಿ ಸ್ಯಾರಿಗೆ ಮತ್ತೊಂದು ಸಾರಿ ಚುಚ್ಕೊಂಡು ನೀಡನ್ನು ರಿವರ್ಸ್ ಸೈಡ್ಗೆ ಟರ್ನ್ ಮಾಡಿ ಇಲ್ಲೂ ಕೂಡ ಒಂದು ನಾಟ್ನ ಹಾಕ್ಕೊಂಡು ಥ್ರೆಡ್ಡನ್ನು ಟ್ರಿಮ್ ಮಾಡ್ಕೊಂಬಿಡೋಣ. ಸೊ ಫೈನಲಿ ಡಿಸೈನು ಈ ರೀತಿಯಾಗಿ ರೆಡಿ ಆಗುತ್ತೆ. ತುಂಬಾ ಈಸಿಯಾಗಿ ಹಾಕ್ಬೋದಾದಂಥ ಒಂದು ಬ್ರೈಡಲ್ ಡಿಸೈನು. ಈ ಡಿಸೈನ್ಗೆ ಅಪ್ರಾಕ್ಸಿಮೇಟಾಗಿ ನೀವು 450 to 500 ರುಪೀಸ್ನ ಚಾರ್ಜ್ ಮಾಡ್ಬೋದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಡಿಸೈನ್ ಕೂಡ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮರಿದಿರ ಒಂದು ಲೈಕನ್ನು ಕೊಡಿ. ಹಾಗೆ ಕ್ರೋಷಾ ಶೃಂಗಾರ ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ.
ಮತ್ತೊಂದು ಬ್ಯೂಟಿಫುಲ್ ಆಗಿರುವಂಥ ಸಾರಿ ಕುಚ್ಚು ಡಿಸೈನ್ನೊಂದಿಗೆ ನಿಮಗೆ ಆದಷ್ಟು ಬೇಗ ಮೀಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.